ಕರಾವಳಿ ಅಂತಂದ್ರೆ ಅದು ಸಂಸ್ಕೃತಿ, ಸಾಹಿತ್ಯ, ದೈವಾರಾಧನೆಯ ತವರೂರು. ಇಲ್ಲಿ ಕಂಬಳ ಅಂತಂದ್ರೆ ಹೆಚ್ಚಾಗಿ ಹಳ್ಳಿಯ ಗದ್ದೆಯಲ್ಲಿ ನಡೆಯುವಂಥ ಜನಪದ ಆಟ. ಸಿಟಿ ಮಂದಿ ದೂರದ ಊರಿಗೆ ಹೋಗಿ ಕಂಬಳ ನೋಡುವಂಥ ಅನಿವಾರ್ಯತೆ ಹಿಂದೆ ಇತ್ತು. ಆದರೆ ಕಳೆದ 9 ವರ್ಷಗಳಿಂದ ಸಿಟಿ ಮಂದಿಯೂ ಕೂಡ ಮಂಗಳೂರು ಕಂಬಳ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಈ ಬಾರಿಯ ಕಂಬಳ ಹೇಗಿತ್ತು ನೀವೇ ನೋಡ್ಕೊಂಬನ್ನಿ. ಕೆಸರು ಗದ್ದೆಯಲ್ಲಿ ಕೊಪ್ಪಿದ ಕೋಣಗಳ ಓಟ. ಇದು ತುಳುನಾಡಿನ ಅಪ್ಪಟ ಜನರ ಆಟ. ಎತ್ತ ನೋಡಿದ್ರು ಜನಸಾಗರ. ಕೋಣಗಳ ಮಿಂಚಿನ ವೇಗಕ್ಕೆ ಮಂಗಳೂರಿನ ಜನ ಫಿದಾ. ಇದು ಕಂಬಳ, ಕರಾವಳಿ ಕಂಬಳದ ಝಲಕ್. ಜನಸೇವೆಯನ್ನ ಮಾಡ್ತೇವೆ. ಅತ್ಯಂತ ಆಕರ್ಷಣೀಯವಾದ ಒಂದು ಸ್ಪರ್ಧೆ ಇದು ಮತ್ತು ಈಗಾಗಲೇ ಭೂ ಒಡೆತನವನ್ನ ಪಡ್ಕೊಂಡಿರೋರು ದಯವಿಟ್ಟು ಈ ಭೂಮಿಯನ್ನು ಉಳಿಸಿ. ಮಂಗಳೂರು ಸಿಟಿಯಲ್ಲಿ ಅದ್ದೂರಿ ಕಂಬಳ. ರಾಮ ಲಕ್ಷ್ಮಣ ಜೋಡುಕರೆಯಲ್ಲಿ ಕೋಣಗಳ ಅಬ್ಬರ. ನಗರದೊಳಗಡೆ ನಡೆಯುತ್ತಿರುವ ಏಕೈಕ ಕಂಬಳ ಅಂದ್ರೆ ಅದು ಮಂಗಳೂರು ಕಂಬಳ. ನಗರದ ಬಂಗ್ರಕೂಳೂರಿನ ಗೋಲ್ಡ್ ಪಿಂಚ್ ಸಿಟಿಯಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ರಾಮ ಲಕ್ಷ್ಮಣ ಜೋಡುಕರೆ ಕಂಬಳ ಸಂಭ್ರಮದಿಂದ ನಡೆಯಿತು. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ನಡೆಯುವ ಕಂಬಳ ಇದಾಗಿದ್ದು, ಈ ಬಾರಿ 9ನೇ ವರ್ಷದ ಹಿನ್ನೆಲೆ 9 ವಿವಿಧ ಚಟುವಟಿಕೆಗಳು ನಡೆಯಿತು. ತಿಮ್ಮದಿಯ 3 ಸಾಲಿನ ಮಾಡಿ ಉಪಸ್ಥಿತಿ ಉಳ್ಳರೆ ಗುರುತಿಸದ ಕಾರ್ಯಕ್ರಮದ ತಂದುಕೊಟ್ಟ ಏಷ್ಯನ್ ಕ್ರೀಡೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ತಂದುಕೊಟ್ಟ ರಂಗದ ಕೂಟ ಹೆಸರಿನಲ್ಲಿ ಚಿತ್ರಕಲಾ ಸ್ಪರ್ಧೆಯು ರಂಗದ ಕಿನ್ಯ, ರಂಗದ ಎಲ್ಯ, ರಂಗದ ಮಲ್ಲ ಹಾಗೂ ರಂಗದ ಕೂಟ ವಿಭಾಗಗಳಲ್ಲಿ ನಡೆಯಿತು. ಮಂಗಳೂರು ಕಂಬಳದ ಕ್ಷಣಗಳನ್ನ ರೀಲ್ಸ್ ಮಾಡುವ ಮೂಲಕ ಅತಿ ಹೆಚ್ಚು ವೀಕ್ಷಣೆ ಪಡೆಯುವ ರೀಲ್ಸ್ಗೆ ಬಹುಮಾನವನ್ನ ನೀಡಲಾಯಿತು. ಮಂಗಳೂರು ಕಂಬಳದ ವಿಚಾರ ಬಹಳ ಒಂದು ಕಡೆಗೆ ಸೀಮಿತ ಆಗಿರಬಾರ್ದು, ಎಲ್ಲಾ ಕಡೆ ಅದನ್ನ ಸೀಮಿತ ಆಗಿರಬೇಕು. ಅದರ ವಿಶೇಷವಾಗಿ AI ಕ್ರಿಯೇಟಿವ್ ಯೋಧಕ್ಕೆ ಬಹಳ ಒಳ್ಳೆ ಸ್ಪಂದನೆ ಬಂದಿರುವಂಥದ್ದು ನಮಗೆ ಎಲ್ಲರೂ ಹೆಮ್ಮೆ ತರುವಂತಹ ಸಂಗತಿ. ಅದರ ಜೊತೆಗೆ 5 ಬೇರೆ ಯೋಜನೆಗಳು. ಈ ಬಾರಿ ವಂದೇ ಮಾತರಂ ಗಾಯನಕ್ಕೆ 150 ವರ್ಷ ಆಗಿರೋ ಕಾರಣ ಬಂಕಿಂಚಂದ್ರ ಚಟರ್ಜಿ ಅವರು ಬರೆದಿರುವಂತಹ ವಂದೇ ಮಾತರಂ ಗಾಯನವನ್ನ 150 ವಿದ್ಯಾರ್ಥಿನಿಯರು ಇವತ್ತು ಬೆಳಗ್ಗೆ ಉದ್ಘಾಟನೆಗೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನ ಹಾಡಿ ಈ ಒಂದು ಮಂಗಳೂರು ಕಂಬಳಕ್ಕೆ ರಾಷ್ಟ್ರೀಯ ಮುಖಾಂತರ ಶುಭಾಶಯವನ್ನು ಕೋರಿರುವಂಥದ್ದು ನಮ್ಗೆಲ್ರಿಗೂ ಹೆಮ್ಮೆ ಆಗುವಂಥ ಸಂಗತಿ. ಅದರ ಜೊತೆಗೆ ಏಕ್ ಪೇಡ್ ಮಾಕೆ ನಾಮ್ ಅಂತ ಪ್ರಧಾನಮಂತ್ರಿಯವರ ಘೋಷಣೆ ಏನಿತ್ತು, ಗಿಡವನ್ನ ಕೊಟ್ಟು ಅದನ್ನ ಹೋಗಿ ನೆಟ್ಟಿ ಸಂಸ್ಕೃತಿ ಪರಿಸರದ ಸ್ನೇಹಿತರಾಗಿ ತಾವೆಲ್ಲರದನ್ನ ಹೋಗಿ ಮನೆಗೆ ನೆಟ್ಟಬೇಕು ಎಂಬ ಒಂದು ಸಂದೇಶವನ್ನು ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ರವಾನಿಸಿದ್ದಾರೆ. ಈ ಬಾರಿ ಕಂಬಳದಲ್ಲಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಮಾಜಿ ರಾಜ್ಯಸಭಾ ಸದಸ್ಯೆ ಮೇರಿ ಕೋಮ್ ಭಾಗವಹಿಸಿದ್ದರು. ಮೇರಿ ಕೋಮ್ ಅವರಿಗೆ ಮಂಗಳೂರು ಕಂಬಳದಲ್ಲಿ ಕಂಬಳದ ಬೆತ್ತ ಹಾಗೂ ಕಂಬಳದ ಕೋಣಗಳ ಪ್ರತಿಕೃತಿಯನ್ನ ನೀಡಿ ಗೌರವಿಸಲಾಯಿತು. I feel so happy that people so much craze for this Kamla event, and this is really unique, I should say. ಕಂಬಳ ಅಂದ್ರೆ ಸಿನಿಮಾದಲ್ಲೂ ಮೊಬೈಲ್ನಲ್ಲೂ ನೋಡುತ್ತಿದ್ದ ನಗರವಾಸಿಗಳು ಕಂಬಳವನ್ನ ಕಣ್ಣಾರೆ ಕಾಣಬೇಕೆಂಬ ಆಸೆಯಿಂದ ಮಂಗಳೂರು ಕಂಬಳಕ್ಕೆ ಬಂದು ಎಂಜಾಯ್ ಮಾಡಿದ್ರು. ಒಟ್ಟಿನಲ್ಲಿ ಬ್ಯುಸಿ ಲೈಫ್ ಕೆಲಸದ ಜಂಜಾಟದಿಂದ ಬಿಡುವು ಪಡೆದು ಮಂಗಳೂರು ನಗರವಾಸಿಗಳು ಎಂಜಾಯ್ ಮಾಡಿದ್ರು. ಕರಾವಳಿ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಕಂಬಳ ಪ್ರಿಯರು ಬಂದು ಸಂಭ್ರಮಿಸಿದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಾಕಿಯ ತವರು ಜಿಲ್ಲೆಯಾದ ಕೊಡಗಿನಲ್ಲಿ ಹಾಕಿ ಹಬ್ಬ ಶುರುವಾಗಿದೆ. ಮಡಿಕೇರಿಯಲ್ಲಿ ಕೊಡವ ಹಾಕಿ ಚಾಂಪಿಯನ್ ಶುರುವಾಗಿದ್ದು ಟ್ರೋಫಿಗಾಗಿ ಬಲಿಷ್ಠ ತಂಡಗಳು ಸೆಣಸಾಡ್ತಾ ಇದೆ. ಹಾಕಿ ಪ್ರೇಮಿಗಳಿಗೆ ರಸದೌತಣ ಸಿಗಲಿದೆ. ಕರಾವಳಿ ಅಂತಂದ್ರೆ ಅದು ಸಂಸ್ಕೃತಿ, ಸಾಹಿತ್ಯ, ದೈವಾರಾಧನೆಯ ತವರೂರು. ಇಲ್ಲಿ ಕಂಬಳ ಅಂತಂದ್ರೆ ಹೆಚ್ಚಾಗಿ ಹಳ್ಳಿಯ ಗದ್ದೆಯಲ್ಲಿ ನಡೆಯುವಂಥ ಜನಪದ ಆಟ.
ಸಿಟಿ ಮಂದಿ ದೂರದ ಊರಿಗೆ ಹೋಗಿ ಕಂಬಳ ನೋಡುವಂಥ ಅನಿವಾರ್ಯತೆ ಹಿಂದೆ ಇತ್ತು. ಆದರೆ ಕಳೆದ 9 ವರ್ಷಗಳಿಂದ ಸಿಟಿ ಮಂದಿಯೂ ಕೂಡ ಮಂಗಳೂರು ಕಂಬಳ ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಈ ಬಾರಿಯ ಕಂಬಳ ಹೇಗಿತ್ತು ನೀವೇ ನೋಡ್ಕೊಂಬನ್ನಿ. ಅದೇ ರೀತಿ 10ನೇ ವರ್ಷದ ಪಡ್ಕೊಂಡಿರೋರು ದಯವಿಟ್ಟು ಈ ಭೂಮಿ ಕೆಸರು ಗದ್ದೆಯಲ್ಲಿ ಕೊಪ್ಪಿದ ಕೋಣಗಳ ಓಟ. ಇದು ತುಳುನಾಡಿನ ಅಪ್ಪಟ ಜನರ ಆಟ. ಎತ್ತ ನೋಡಿದ್ರು ಜನಸಾಗರ. ಕೋಣಗಳ ಮಿಂಚಿನ ವೇಗಕ್ಕೆ ಮಂಗಳೂರಿನ ಜನ ಫಿದಾ. ಇದು ಕಂಬಳ, ಕರಾವಳಿ ಕಂಬಳದ ಝಲಕ್. ಜನಸೇವೆಯನ್ನ ಮಾಡ್ತೇವೆ. ಅತ್ಯಂತ ಆಕರ್ಷಣೀಯವಾದ ಒಂದು ಸ್ಪರ್ಧೆ ಇದು ಮತ್ತು ಈಗಾಗಲೇ ಭೂ ಒಡೆತನವನ್ನ ಪಡ್ಕೊಂಡಿರೋರು ದಯವಿಟ್ಟು ಈ ಭೂಮಿಯನ್ನು ಉಳಿಸಿ. ಮಂಗಳೂರು ಸಿಟಿಯಲ್ಲಿ ಅದ್ದೂರಿ ಕಂಬಳ. ರಾಮ ಲಕ್ಷ್ಮಣ ಜೋಡುಕರೆಯಲ್ಲಿ ಕೋಣಗಳ ಅಬ್ಬರ. ನಗರದೊಳಗಡೆ ನಡೆಯುತ್ತಿರುವ ಏಕೈಕ ಕಂಬಳ ಅಂದ್ರೆ ಅದು ಮಂಗಳೂರು ಕಂಬಳ. ನಗರದ ಬಂಗ್ರಕೂಳೂರಿನ ಗೋಲ್ಡ್ ಪಿಂಚ್ ಸಿಟಿಯಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ರಾಮ ಲಕ್ಷ್ಮಣ ಜೋಡುಕರೆ ಕಂಬಳ ಸಂಭ್ರಮದಿಂದ ನಡೆಯಿತು. ಸಂಸದ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ನಡೆಯುವ ಕಂಬಳ ಇದಾಗಿದ್ದು, ಈ ಬಾರಿ 9ನೇ ವರ್ಷದ ಹಿನ್ನೆಲೆ 9 ವಿವಿಧ ಚಟುವಟಿಕೆಗಳು ನಡೆಯಿತು. ತಿಮ್ಮದಿಯ 3 ಸಾಲಿನ ಮಾಡಿ ಉಪಸ್ಥಿತಿ ಉಳ್ಳರೆ ವೇದಿಕೆಯಲ್ಲಿ ಗುರುತಿಸಿದ ಕಾರ್ಯಕ್ರಮದ ಆತ್ಮೀಯವಾದ ತಂದುಕೊಟ್ಟ ಬಾಕ್ಸರ್ ಏಷ್ಯನ್ ಕ್ರೀಡೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ತಂದುಕೊಟ್ಟ ಬಾಕ್ಸರ್ ಒಲಿಂಪಿಕ್ಸ್ ರಂಗದ ಕೂಟ ಹೆಸರಿನಲ್ಲಿ ಚಿತ್ರಕಲಾ ಸ್ಪರ್ಧೆಯು ರಂಗದ ಕಿನ್ಯ, ರಂಗದ ಎಲ್ಯ, ರಂಗದ ಮಲ್ಲ ಹಾಗೂ ರಂಗದ ಕೂಟ ವಿಭಾಗಗಳಲ್ಲಿ ನಡೆಯಿತು. ಮಂಗಳೂರು ಕಂಬಳದ ಕ್ಷಣಗಳನ್ನ ರೀಲ್ಸ್ ಮಾಡುವ ಮೂಲಕ ಅತಿ ಹೆಚ್ಚು ವೀಕ್ಷಣೆ ಪಡೆಯುವ ರೀಲ್ಸ್ಗೆ ಬಹುಮಾನವನ್ನ ನೀಡಲಾಯಿತು. ಮಂಗಳೂರು ಕಂಬಳದ ವಿಚಾರ ಬಹಳ ಒಂದು ಕಡೆಗೆ ಸೀಮಿತ ಆಗಿರ್ಬಾರ್ದು, ಎಲ್ಲಾ ಕಡೆ ಅದನ್ನ ಸೀಮಿತ ಆಗಿರಬೇಕು. ಅದರ ವಿಶೇಷವಾಗಿ AI ಕ್ರಿಯೇಟಿವ್ ಯೋಧಕ್ಕೆ ಬಹಳ ಒಳ್ಳೆ ಸ್ಪಂದನೆ ಬಂದಿರುವಂಥದ್ದು ನಮಗೆ ಎಲ್ಲರೂ ಹೆಮ್ಮೆ ತರುವಂತಹ ಸಂಗತಿ. ಅದರ ಜೊತೆಗೆ 5 ಬೇರೆ ಯೋಜನೆಗಳು. ಈ ಬಾರಿ ವಂದೇ ಮಾತರಂ ಗಾಯನಕ್ಕೆ 150 ವರ್ಷ ಆಗಿರೋ ಕಾರಣ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂತಹ ವಂದೇ ಮಾತರಂ ಗಾಯನವನ್ನ 150 ವಿದ್ಯಾರ್ಥಿನಿಯರು ಇವತ್ತು ಬೆಳಗ್ಗೆ ಉದ್ಘಾಟನೆಗೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನ ಹಾಡಿ ಈ ಒಂದು ಮಂಗಳೂರು ಕಂಬಳಕ್ಕೆ ರಾಷ್ಟ್ರತೀಯ ಮುಖಾಂತರ ಶುಭಾಶಯವನ್ನು ಕೋರಿರುವಂಥದ್ದು ನಮ್ಗೆಲ್ರಿಗೂ ಹೆಮ್ಮೆ ಆಗುವಂಥ ಸಂಗತಿ. ಅದರ ಜೊತೆಗೆ ಏಕ್ ಪೇಡ್ ಮಾಕೆ ನಾಮ್ ಅಂತ ಪ್ರಧಾನಮಂತ್ರಿಯವರ ಘೋಷಣೆ ಏನಿತ್ತು, ಗಿಡವನ್ನ ಕೊಟ್ಟು ಅದನ್ನ ಹೋಗಿ ನೆಟ್ಟಿ ಸಂಸ್ಕೃತಿ ಪರಿಸರದ ಸ್ನೇಹಿತರಾಗಿ ನಾವೆಲ್ಲರದನ್ನ ಹೋಗಿ ಮನೆಗೆ ನೆಟ್ಟಬೇಕು ಎಂಬ ಒಂದು ಸಂದೇಶವನ್ನು ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ರವಾನಿಸಿದ್ದಾರೆ. ಈ ಬಾರಿ ಕಂಬಳದಲ್ಲಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಮಾಜಿ ರಾಜ್ಯಸಭಾ ಸದಸ್ಯೆ ಮೇರಿ ಕೋಮ್ ಭಾಗವಹಿಸಿದ್ದರು. ಮೇರಿ ಕೋಮ್ ಅವರಿಗೆ ಮಂಗಳೂರು ಕಂಬಳದಲ್ಲಿ ಕಂಬಳದ ಬೆತ್ತ ಹಾಗೂ ಕಂಬಳದ ಕೋಣಗಳ ಪ್ರತಿಕೃತಿಯನ್ನ ನೀಡಿ ಗೌರವಿಸಲಾಯಿತು. I feel so happy that people so much craze for this Kamla event, and this is really unique, I should say. ಕಂಬಳ ಅಂದ್ರೆ ಸಿನಿಮಾದಲ್ಲೂ ಮೊಬೈಲ್ನಲ್ಲೂ ನೋಡುತ್ತಿದ್ದ ನಗರವಾಸಿಗಳು ಕಂಬಳವನ್ನ ಕಣ್ಣಾರೆ ಕಾಣಬೇಕೆಂಬ ಆಸೆಯಿಂದ ಮಂಗಳೂರು ಕಂಬಳಕ್ಕೆ ಬಂದು ಎಂಜಾಯ್ ಮಾಡಿದ್ರು. ಒಟ್ಟಿನಲ್ಲಿ ಬ್ಯುಸಿ ಲೈಫ್ ಕೆಲಸದ ಜಂಜಾಟದಿಂದ ಬಿಡುವು ಪಡೆದು ಮಂಗಳೂರು ನಗರವಾಸಿಗಳು ಎಂಜಾಯ್ ಮಾಡಿದ್ರು. ಕರಾವಳಿ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಕಂಬಳ ಪ್ರಿಯರು ಬಂದು ಸಂಭ್ರಮಿಸಿದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಾಕಿಯ ತವರು ಜಿಲ್ಲೆಯಾದ ಕೊಡಗಿನಲ್ಲಿ ಹಾಕಿ ಹಬ್ಬ ಶುರುವಾಗಿದೆ. ಮಡಿಕೇರಿಯಲ್ಲಿ ಕೊಡವ ಹಾಕಿ ಚಾಂಪಿಯನ್ ಶುರುವಾಗಿದ್ದು ಟ್ರೋಫಿಗಾಗಿ ಬಲಿಷ್ಠ ತಂಡಗಳು ಸೆಣಸಾಡ್ತಾ ಇದೆ. ಹಾಕಿ ಪ್ರೇಮಿಗಳಿಗೆ ರಸದೌತಣ ಸಿಗಲಿದೆ.